ಕೇರಳದ ಕಾಸರಗೋಡಿನಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಮರಣ ಶಾಸನವನ್ನ ಬರಲಿಕ್ಕೆ ಮುಂದಾಗಿರುವಂತದ್ದು ಕೇರಳ ಸರ್ಕಾರ. ಯಾಕೆಂದ್ರೆ ಭಾಷಾ ಭಯೋತ್ಪಾದನೆಯನ್ನ ಮಾಡ್ತಾ ಇದ್ದಾರಾ ಕೇರಳದಲ್ಲಿ ಅನ್ನುವಂತ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಸುಮಾರು 7.5 ಲಕ್ಷ ಕನ್ನಡಿಗರಿರುವಂತದ್ದು ಕಾಸರಗೋಡಿನಲ್ಲಿ. 182ಕ್ಕೂ ಹೆಚ್ಚಿನ ಕನ್ನಡ ಶಾಲೆಗಳಿದ್ದಾವೆ. ಅಲ್ಲಿ ಪ್ರಥಮ ಭಾಷೆಯಾಗಿ ಕನ್ನಡವನ್ನ ಬೋಧನೆ ಮಾಡಲಾಗ್ತಾ ಇದೆ. ಆದ್ರೆ ಈಗ ಕೇರಳ ಸರ್ಕಾರ ತಂದಿರುವಂತಹ ಹೊಸ ಮಸೂದೆಯ ಪ್ರಕಾರ ಮೊದಲ ಭಾಷೆಯಾಗಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಳಿಸ್ಲಿಕ್ಕೆ ಮುಂದಾಗಲಾಗ್ತಾ ಇರುವಂತದ್ದು. ಇದಕ್ಕೆ ಕರ್ನಾಟಕದಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಗರಂ ಆಗಿ ಪತ್ರವನ್ನ ಬರೆದಿದ್ದಾರೆ. ಗಡಿ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆಗೆ ಆಕ್ರೋಶ. ಕೇರಳ ಸಿಎಂಗೆ ಸಿದ್ದರಾಮಯ್ಯನವರು ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರಿಗೆ ಭಾಷೆ ಶೈಕ್ಷಣಿಕ ಆಯ್ಕೆ ಮಾತ್ರ ಅಲ್ಲ, ಭಾಷೆ ಅನ್ನುವಂಥದ್ದು ಅವರ ಗುರುತು ಮತ್ತು ಘನತೆ. ಈ ಬಿಲ್ನಿಂದ ಗಡಿಯಲ್ಲಿರುವಂತಹ ಕನ್ನಡಿಗರಿಗೆ ಅನ್ಯಾಯ ಆದಂತಾಗತ್ತೆ. ದಯವಿಟ್ಟು ಈ ಮಸೂದೆಯನ್ನ ವಾಪಸ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕಾಸರಗೋಡಿನ ಜನ ಕನ್ನಡ ಶಿಕ್ಷಣಕ್ಕೆ ಒತ್ತನ್ನ ಕೊಟ್ಟಿದ್ದಾರೆ. ನಮ್ಮ ಸಂವಿಧಾನ ಭಾಷಾ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನ ಕೊಟ್ಟಿದೆ. 350B ಕಲಂನಡಿಯಲ್ಲಿ ಕನ್ನಡಿಗರ ರಕ್ಷಣೆಗೆ ಬದ್ಧ. ಈ ಬಿಲ್ ನಾವು ವಿರೋಧಿಸ್ತೇವೆ ಅಂತ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಪತ್ರವನ್ನ ಬರೆದಿದ್ದಾರೆ. ಮೊನ್ನೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು. ಅದಾದ ಬಳಿಕ ಪತ್ರವನ್ನ ಬರೆಯಲಾಗಿದೆ. ಆಲ್ಮೋಸ್ಟ್ ಪಕ್ಷಾತೀತವಾಗಿ ಇದನ್ನ ವಿರೋಧ ಮಾಡಲೇಬೇಕು, ವಿರೋಧವನ್ನ ಮಾಡಲಾಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕನ್ನಡಿಗರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಸರ್ಕಾರ ಮಾಡ್ತಾ ಇರುವಂತದ್ದು ಸರಿಯಲ್ಲ, ಈ ನೀತಿಗಳನ್ನ ತರಬಾರ್ದು. ಆ ಮಸೂದೆ ಈಗ ಆಲ್ರೆಡಿ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ರಾಜ್ಯಪಾಲರು ಅಂಕಿತ ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕೇರಳದಲ್ಲಿ ಮಲಯಾಳಂ ಭಾಷೆ ಹೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಸಿಎಂ ವಿರುದ್ಧ ಸೋಮಣ್ಣ ಬೇವಿನ ಮರದ ಕಿಡಿಕಾರಿದ್ದಾರೆ. ಕನ್ನಡ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅವರು ಕಿಡಿಕಾರಿದ್ದಾರೆ. ನಿನ್ನೆನೂ ಕೂಡ ಮಾತನಾಡಿಸುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವರು, ಇದು ಫಸ್ಟ್ ಟೈಮ್ ಅಲ್ಲ ಕೇರಳ ಸರ್ಕಾರದಿಂದ, ಸ್ಪೆಷಲಿ ಪಿಣರಾಯಿ ವಿಜಯನ್ ಅವರಿಂದ. ಯಾಕೆಂದ್ರೆ 2017ರಲ್ಲೂ ಕೂಡ ಇದೇ ರೀತಿಯಾಗಿ ಮಸೂದೆಯನ್ನ ತಂದಿದ್ರು. ಅದಾದ್ಮೇಲೆ ವಾಪಸ್ ಪಡ್ಕೊಂಡ್ರು. ಆಗ ಕೋರ್ಟ್ನಲ್ಲಿ ನಮಗೆ ಜಯ ಸಿಕ್ಕಿತ್ತು. ಈಗಲೂ ನಾವು ಕೋರ್ಟ್ ಮೊರೆ ಹೋಗ್ತೇವೆ ಅಂತ ಮಾತನಾಡಿದ್ರು. ಸಿಎಂ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ಚುನಾವಣೆಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಯಾಕೆಂದ್ರೆ ಈ ವರ್ಷ ಚುನಾವಣೆ ಇದೆ ಕೇರಳದಲ್ಲಿ. ಇದೇ ಸಂದರ್ಭದಲ್ಲಿ ಕೇರಳದಲ್ಲಿ ಸ್ವಲ್ಪ ಏನಾದರೂ ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರೆ ಸಾಕು, ಫುಲ್ ಆಕ್ಷನ್ ಮೋಡಿಗೆ ಬಂದ್ಬಿಡ್ತಾರೆ ರಾಜ್ಯ ಸರ್ಕಾರದವರು, ಎಸ್ಪೆಷಲಿ ಕಾಂಗ್ರೆಸ್ನವರು. ಇಂತಹ ಸಂದರ್ಭದಲ್ಲಿ ಈಗ ಭಾಷೆಯ ವಿಚಾರವನ್ನ ಕೆದಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಪಿಣರಾಯಿ ವಿಜಯನ್ ಕನ್ನಡ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತ ಸೋಮಣ್ಣ ಬೇವಿನ ಮರದ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಅವರನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಸೋಮಣ್ಣ ಬೇವಿನ ಮರ ಮಟ್ಟವಿದ್ದಾರೆ, ಅವರನ್ನೇ ನಾನು ಕೂಡ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಈ ಒಂದು ವಿಚಾರ ತಮ್ಮ ಗಮನಕ್ಕಿದೆ, ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನಿದೆ ಸರ್? ಈಗಾಗಲೇ ಕೇರಳ ರಾಜ್ಯದ ವಿಧಾನಸಭೆಯಲ್ಲಿ 2017ರಲ್ಲಿಯೂ ಸಹ ಈ ಮಸೂದೆಯನ್ನು ತಂದಿದ್ರು. ಅದು ಸಂಪೂರ್ಣವಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಜಯ ಸಿಗಲಿಲ್ಲ. ಈಗ 2025ರಲ್ಲಿ ಕೇರಳ ರಾಜ್ಯದ ವಿಧಾನಸಭೆಯಲ್ಲಿ ಈ ಮಲಯಾಳಿಯನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನೋಂಥ ಒಂದು ಮಸೂದೆಯನ್ನು ಜಾರಿ ಮಾಡಿದ್ದಾರೆ. ಕರ್ನಾಟಕದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಸಂಪೂರ್ಣವಾಗಿ ಕಾನೂನಾತ್ಮಕವಾದಂಥ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕಾನೂನಿನ ಹೋರಾಟವನ್ನು ಮಾಡುವುದು ಸೂಕ್ತ ಅನ್ನೋದನ್ನು ನಿರ್ಣಯವನ್ನು ತೆಗೆದುಕೊಂಡು ಆ ನಿಟ್ಟಿನಲ್ಲಿ ನಾವು ಸಂಬಂಧಪಟ್ಟಂಥ ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಹೋರಾಟವನ್ನು ಮಾಡ್ತೇವೆ, ಮೊದಲನೆಯದ್ದು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಏನು 2025ರಲ್ಲಿ ಏನು ಈ ಕನ್ನಡದ ಮಸೂದೆಯನ್ನು ಅಂದರೆ ಮಲಯಾಳಿ ಮಸೂದೆಯನ್ನು ತಂದಿದ್ದಾರೆ, ಅದು ಸಂಪೂರ್ಣವಾಗಿ ಸಂವಿಧಾನದ ವಿರುದ್ಧವಾದಂಥದ್ದು. ನನಗನ್ನಿಸ್ತಾ ಇದೆ ಕೇರಳದ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ ಏಪ್ರಿಲ್ ಮೇದಲ್ಲಿ ನಡೀತಕ್ಕಂಥ ವಿಧಾನಸಭೆಯ ಚುನಾವಣೆಯಲ್ಲಿ ಏನೋ ಮಲಯಾಳಿಯರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು, ಕನ್ನಡಿಗರನ್ನು ನಾವು ಹತ್ತಕ್ಕಬೇಕು ಅನ್ನೋಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರು ಹೊಂಟಾರ. ಇದು ಜಯ ಆಗೋದಿಲ್ಲ. ಅಲ್ಲಿಯ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಾಸರಗೋಡಿನ ಕನ್ನಡಿಗರ ಪರವಾಗಿ ಇವರ ಮನಸ್ಸು ಏನಿದೆ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನವನ್ನು ಸಂಪೂರ್ಣವಾಗಿ ಖಂಡಿತವಾಗಿ ನಾವು ಮಾಡ್ತಾ ಇದ್ದೇನೆ. ಎಸ್, ಇದಿಷ್ಟು ಸೋಮಣ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಹಾವೇರಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ. ಇನ್ನು ಕೇರಳ ಸರ್ಕಾರದ ವಿರುದ್ಧ ಪುರುಷೋತ್ತಮ್ ಬಿಳಿಮನೆ ಕೂಡ ಕಿಡಿಕಾರಿದ್ದಾರೆ. ಕೇರಳ ಸರ್ಕಾರದ ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೇವೆ ಅಂತ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮನೆ
ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಮೊನ್ನೆ ಕೂಡ ಅಂದರೆ ನಿನ್ನೆ ಮಾತನಾಡಿಸುವಂಥ ಸಂದರ್ಭದಲ್ಲೂ ಅವ್ರು ಹೇಳ್ತಾ ಇದ್ರು ಇದು ಅನ್ಯಾಯ, ಬಿಕಾಸ್ ಕಾಸರಗೋಡಿನಲ್ಲಿ ಹತ್ತತ್ರ 8 ಲಕ್ಷ ಕನ್ನಡಿಗರಿದ್ದಾರೆ, ಅವರಿಗೆ ಮಾಡ್ತಾ ಇರುವಂಥ ಒಂದು ಬಹುದೊಡ್ಡ ಅನ್ಯಾಯ ಕೇರಳ ಸರ್ಕಾರದಿಂದ. ಈ ರೀತಿಯಾಗಿ ಮಾಡಬಾರ್ದು, ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇವೆಲ್ಲವೂ ಕೂಡ ಎಲೆಕ್ಷನ್ ಗಿಮಿಕ್. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿಕ್ಕೆ ನಾವು ಸಿದ್ಧವಿದ್ದೇವೆ. ಈ ಸಂಬಂಧ ಕಾನೂನು ಸಚಿವರ ಜೊತೆ ಚರ್ಚೆಯನ್ನು ಮಾಡ್ತೇವೆ. ಮಾತೃಭಾಷೆ ಕಲಿಕೆ ಪ್ರತಿಯೊಬ್ಬರ ಹಕ್ಕಾಗಿರುತ್ತೆ. ಮಲಯಾಳಿ ಕಡ್ಡಾಯ ಮಾಡಿರುವಂಥದ್ದು ಖಂಡನೀಯ. ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಪ್ರಾಧಿಕಾರದಿಂದ ರಾಷ್ಟ್ರಪತಿಗಳಿಗೂ ಕೂಡ ಪತ್ರವನ್ನ ಬರಿತೇವೆ, ನಾವು ಮಸೂದೆಯನ್ನ ತಡೆ ಹಿಡಿಯುವಂತೆ ಮನವಿಯನ್ನ ಮಾಡ್ತೇವೆ ಅಂತ ನ್ಯೂಸ್ 18ಗೆ ಪುರುಷೋತ್ತಮ್ ಬಿಳಿಮನೆ ಅವರು ಹೇಳಿಕೆಯನ್ನ ಕೊಟ್ಟರು. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಅವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳು. ಕೇರಳ ರಾಜ್ಯ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಮಲಯಾಳಿ ಭಾಷಾ ಮಸೂದೆಗೆ ಇದೀಗ ಕನ್ನಡಿಗರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆ ಅವರು ಇದ್ದಾರೆ. ಮಾತನಾಡಿಸ್ತೀನಿ ಸರ್. ಕೇರಳ ರಾಜ್ಯ ಸರ್ಕಾರ ಮಲಯಾಳಿ ಭಾಷಾ ಮಸೂದೆ ಮೂಲಕ ಕನ್ನಡ ಶಾಲೆಗಳಲ್ಲಿ ಮಲಯಾಳಿಯನ್ನು ಕಡ್ಡಾಯ ಮಾಡೋದಕ್ಕೆ ಹೊರಟಿದೆ ಕೇರಳದಲ್ಲಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಸರ್? ಅದನ್ನು ಸಂವಿಧಾನವೂ ಹೇಳಿದೆ, ಯುನೆಸ್ಕೋ ಕೂಡ ಹೇಳಿದೆ. ಈಗ ಒಂದು ಮಗುವಿಗೆ ತನ್ನ ಮಾತೃಭಾಷೆಯಲ್ಲಿ ಕಲಿಯೋದು ಅದರ ಹಕ್ಕು. ಅದು ನೀವು ಒಂದು ವೇಳೆ ಅದನ್ನು ಕೊಡಲಿಲ್ಲ ಅಂದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಅದರ ಮೇಲಿಂದ ನೀವು ಕ್ರಮ ತೆಗೆದುಕೊಳ್ಳಬಹುದು ರಾಜ್ಯ ಸರ್ಕಾರಗಳ ಮೇಲೆ, ಅಷ್ಟು ಬಲಿಷ್ಠವಾಗಿದೆ. ಆದರೆ ಇದು ಯಾವುದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಅವರು 6ರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, 7ರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ನಾವು ಪ್ರಜಾಸತ್ತಾತ್ಮಕವಾಗಿ ಇದನ್ನು ವಿರೋಧಿಸ್ತೇವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡವನ್ನು ರಕ್ಷಣೆ ಮಾಡುವಂತ ನಿಟ್ಟಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅಂತ ಅಂದರೆ ನಮಗೆ ತಕ್ಷಣ ಇಲ್ಲಿಂದ ಕೇರಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಗಡಿ ಅಭಿವೃದ್ಧಿ ಪ್ರಾಧಿಕಾರ ಜೊತೆ ಮಾತಾಡಿ ಒಂದು ಪ್ರಾತಿನಿಧ್ಯವನ್ನು ಗವರ್ನರ್ಗೆ ಕೊಟ್ಟಿದ್ದೇವೆ, ಇದನ್ನು ತಡೆ ಹಿಡಿಯಿರಿ ಅಂತ. ಒಂದು, ಈ ಗಡಿ ಭಾಗದಲ್ಲಿ ಭಾಷೆ ಕುರಿತಾದ ಸಮಸ್ಯೆಗಳು ಬಂದಾಗ ಸಂವಿಧಾನದ 350B ಪ್ರಕಾರ ರಾಷ್ಟ್ರಪತಿಗಳು ಒಬ್ಬರು ಭಾಷಾ ನಿರ್ದೇಶಕನನ್ನು ಅಲ್ಲಿಗೆ ಕಳಿಸಿ ಪರಿಸ್ಥಿತಿಯನ್ನು ಅಸೆಸ್ ಮಾಡಬೇಕು. ಮಾನ್ಯ ರಾಷ್ಟ್ರಪತಿಗಳಿಗೆ ತಕ್ಷಣ ಅಲ್ಲಿಗೆ ಭಾಷಾ ನಿರ್ದೇಶಕನ ಕಳಿಸಿ ಈ ಸಮಸ್ಯೆ ಆಗದಾಗೆ ನೋಡಿಕೊಳ್ಬೇಕು ಅಂತ ಹೇಳೋದು. ಸರ್, ಈಗ ಕಾನೂನಾತ್ಮಕವಾಗಿ ಏನಾದರೂ ಹೋರಾಟಕ್ಕೆ ಪ್ರಾಧಿಕಾರ ಏನಾದ್ರು ಮುಂದಾಗುತ್ತಾ ಅಂತ? ಯಾಕಂತ ಹೇಳಿದ್ರೆ ಇದೊಂದು ರೀತಿಯ ಅಂತಾರಾಜ್ಯ ವಿವಾದ ಆಗಿರೋದ್ರಿಂದ ಕಾನೂನಾತ್ಮಕ ಹೋರಾಟಕ್ಕೆ ಏನಾದರೂ ಚಿಂತನೆ ನಡೆಸಿದ್ಯಾ ಪ್ರಾಧಿಕಾರ? ಚಿಂತನೆ ನಡೆಸಿದೆ. ನಾವು ಕಾನೂನು ವಿಭಾಗದಲ್ಲಿ ಶ್ರೀಮಾನ್ HK ಪಾಟೀಲ್ ಹತ್ರ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಧ್ಯ ಆದರೆ ಸುಪ್ರೀಂ ಕೋರ್ಟಿಂದ ಒಂದು, ಅಥವಾ ಯಾಕಂದರೆ ಸುಪ್ರೀಂ ಕೋರ್ಟೇ ಆಗಬೇಕಿದು, ಅದನ್ನು ನಾವು ಸ್ಟೇ ತರ್ತೀವಿ. ಇದಕ್ಕೆ ಸ್ಟೇ ತಂದು ಚರ್ಚೆ ಆಗಿಲ್ಲ ಇದಕ್ಕೆ. ಸೊ ಇದಿಷ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆಯವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಕಾಸರಗೋಡು ಅಂತ ಬಂದಂತ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಕೇರಳ ಜೊತೆ ಇದ್ದರೂ ಕೂಡ ಕಾಸರಗೋಡು ಭಾವನಾತ್ಮಕವಾಗಿ ನಮ್ಮ ಜೊತೆನೇ ಇರುವಂತದ್ದು, ಕರ್ನಾಟಕದ ಜೊತೆ, ಕನ್ನಡಿಗರ ಜೊತೆ. ಆ ಕನ್ನಡಿಗರ ಮೇಲೆ ಕೇರಳ ಸರ್ಕಾರ ಮರಣ ಶಾಸನವನ್ನ ಬರಲಿಕ್ಕೆ ಮುಂದಾಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಇಡೀ ಕರ್ನಾಟಕ ಒಂದಾಗಿರುವಂಥದ್ದು. ವಾಟ್ ನೆಕ್ಸ್ಟ್? ಈಗ ಸರ್ಕಾರ ಈ ನೆಕ್ಸ್ಟ್ ಸ್ಟೆಪ್ ಅನ್ನ ಏನ್ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದೆ? ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರಾ, ಅಥವಾ ಪಿಣರಾಯಿ ವಿಜಯನ್ ಏನ್ ರಿಯಾಕ್ಷನ್ ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಇವರ ಒಂದು ನಿರ್ಧಾರ ಮುಂದಾಗ್ತಾ ಇದ್ದಾರಾ ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ಮಲಯಾಳಂನ ಕಡ್ಡಾಯಗೊಳಿಸುವ ಮಸೂದೆಯನ್ನ ಕೇರಳ ಸರ್ಕಾರ ಯಾವಾಗ ವಿಧಾನಸಭೆಯಲ್ಲಿ ಅಂಗೀಕಾರವನ್ನು ಮಾಡಿತು, ಅದಾದ ನಂತರದಲ್ಲಿ ಸಾಕಷ್ಟು ಆಕ್ಷೇಪಗಳು ಕೂಡ ಈಗಾಗಲೇ ವ್ಯಕ್ತವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಾಸರಗೋಡಿನಲ್ಲಿ 7ರಿಂದ 8 ಲಕ್ಷ ಜನ ಕನ್ನಡಿಗರೇ ಇದ್ದಾರೆ. ಜೊತೆಗೆ ಅಲ್ಲಿ 210ಕ್ಕಿಂತ ಹೆಚ್ಚು ಕನ್ನಡ ಶಾಲೆಗಳು ಇರ್ತಕ್ಕಂಥದ್ದು. ಆ ಒಂದು ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಈಗಾಗಲೇ ಕಾಸರಗೋಡಿನಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತವಾಗಿದ್ದಾವೆ. ಕರ್ನಾಟಕ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಕನ್ನಡ ಸಂಘಟನೆಗಳು ಕೂಡ ಈಗಾಗಲೇ ಒತ್ತಾಯವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸದಲ್ಲಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರನ್ನ ಕಾಸರಗೋಡಿನ ಬಹುತೇಕ ಕನ್ನಡ ಸಂಘಟನೆಗಳ ಮುಖಂಡರು ಸಿದ್ದರಾಮಯ್ಯನವರನ್ನ ಒಂದು ನಿಯೋಗದ ಮೂಲಕವಾಗಿ ಭೇಟಿಯನ್ನ ಮಾಡಿ ಒಂದಿಷ್ಟು ಮನವಿಯನ್ನು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪಿಣರಾಯಿ ವಿಜಯನ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದು ಈಗಾಗಲೇ ಅವರು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಈ ಒಂದು ಮಸೂದೆಯನ್ನು ನೀವು ಜಾರಿ ಮಾಡಲೇಬೇಡಿ, ಜೊತೆಗೆ ಈ ಒಂದು ಮಸೂದೆಯ ಮೂಲಕವಾಗಿ ಸಂವಿಧಾನಾತ್ಮಕ ಹಕ್ಕಿನ ಮೇಲೆ ಪರಿಣಾಮ ಬೀರ್ತಾ ಇದೆ, ಅಲ್ಲಿರ್ತಕ್ಕಂಥ ಗಡಿಭಾಗದ ಕನ್ನಡಿಗರ ಮೇಲೆ ಇದು ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಪತ್ರವನ್ನು ಕೂಡ ಬರ್ತಿರ್ತಕ್ಕಂಥದ್ದು.
ಇರ್ತಕ್ಕಂಥದ್ದು. 2017ರಲ್ಲಿಯೂ ಕೂಡ ಇದೇ ರೀತಿಯ ಮಸೂದೆಯನ್ನು ಕೇರಳ ಸರ್ಕಾರ ಜಾರಿ ಮಾಡಿತ್ತು. ಅಂತ ಸಂದರ್ಭದಲ್ಲಿಯೂ ಕೂಡ ನ್ಯಾಯಾಲಯವು ಆ ಒಂದು ಮಸೂದೆಯನ್ನು ತಿರಸ್ಕಾರ ಮಾಡಿತ್ತು. ಈಗಲೂ ಕೂಡ ಕರ್ನಾಟಕ ಸರ್ಕಾರ ಇರಬಹುದು, ಹಾಗೆ ಕೇರಳದ ಕಾಸರಗೋಡಿನ ಬಹುತೇಕ ಕನ್ನಡ ಸಂಘಟನೆಗಳು ಕೂಡ ನ್ಯಾಯಾಲಯದ ಮೆಟ್ಲೇರೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು, ನ್ಯೂಸ್ 18 ಜೊತೆ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು, ಕಾನೂನಾತ್ಮಕವಾಗಿಯೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಯಾಕಂತಂದ್ರೆ ಕೇರಳದ ಭಾಗ ಆದರೂ ಕೂಡ ಕಾಸರಗೋಡಿನಲ್ಲಿ ಬಹುತೇಕರು ಕನ್ನಡಿಗರಿದ್ದಾರೆ. ಆ ಕಾರಣಕ್ಕಾಗಿ ಅವರ ಹಿತವನ್ನು ಕಾಪಾಡುವಂತ ಜೊತೆಗೆ ಅವರ ಭಾಷಾ ಸ್ವಾತಂತ್ರ್ಯವನ್ನು ಕಾಪಾಡುವಂಥದ್ದು ಕರ್ನಾಟಕದ ಸರ್ಕಾರದ ಜವಾಬ್ದಾರಿಯೂ ಕೂಡ ಇದೆ. ಈ ಒಂದು ಕಾರಣಕ್ಕಾಗಿ ಕೇಂದ್ರ ಸರ್ಕಾರವನ್ನು ಮಧ್ಯಸ್ಥಿಕೆ ವಹಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಒತ್ತಡವನ್ನು ಹೇರೋದಕ್ಕೆ ಜೊತೆಗೆ ಅದಕ್ಕೊಂದು ಮನವಿಯನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಇಂದು ಅಥವಾ ನಾಳೆ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿಗೆ ಮತ್ತು ರಾಷ್ಟ್ರಪತಿಯವರಿಗೆ ಪತ್ರವನ್ನು ಬರೆಯುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ಮಲಯಾಳಂನ ಕಡ್ಡಾಯಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿರುವಂತಹ ಆಕ್ಷೇಪಗಳು ಕೂಡ ಕರ್ನಾಟಕದ ಗಡಿಭಾಗದಲ್ಲಿಯೂ ಕೂಡ ಈಗಾಗಲೇ ಇರ್ತಕ್ಕಂಥದ್ದು. ಅಂದ್ರೆ ಕಾಸರಗೋಡು ಕೇರಳ ರಾಜ್ಯದಲ್ಲಿದ್ದರೂ ಕೂಡ ಅಲ್ಲಿ ಇರ್ತಕ್ಕಂಥವರು ಕನ್ನಡಿಗರಿದ್ದಾರೆ. ಆ ಕಾರಣಕ್ಕಾಗಿ ಅವರ ಹಿತರಕ್ಷಣೆಯನ್ನು ಮಾಡಬೇಕಾಗಿದೆ. ಜೊತೆಗೆ ಕೇರಳ ಸರ್ಕಾರ ಚುನಾವಣೆಯ ನೆಪವನ್ನು ಒಡ್ಡಿ ಈ ರೀತಿಯ ಒಂದು ಮಸೂದೆಯನ್ನ ತರುವಂತಹ ಒಂದು ಕೆಲಸವನ್ನು ಮಾಡಿದೆ. ಈ ಮಸೂದೆಯ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಎಲ್ಲ ಒಂದು ಕಡೆ ದ್ರೋಹವನ್ನು ಕೇರಳ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಈಗಾಗಲೇ ಮಧ್ಯಸ್ಥಿಕೆ ವಹಿಸುವ ಸಂಬಂಧಪಟ್ಟಂತೆ ಸಾಕಷ್ಟು ಚಿಂತನೆಯನ್ನು ಮಾಡಿದೆ. ಕಾನೂನು ಇಲಾಖೆ ಇರಬಹುದು, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇರಬಹುದು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾದ ತೀರ್ಮಾನವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪೃಥ್ವಿರಾಜ್, ನೋಡೋಣ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ. ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.